ಶ್ರೀ ಗುರುಭ್ಯೋ ನಮಃ. ಈ ಅಂತಿಮ ಪ್ರಾಣಾಧಿಕರಣದಲ್ಲಿ ಜೀವಮುಖ್ಯ ಪ್ರಾಣಲಿಂಗಾನ್ನೇತಿ ಚೇನ್ನ ಅಂತ ಏನು ಸೂತ್ರ ಇದೆ, ಆ ಸೂತ್ರದ ತತ್ವಪ್ರಕಾಶಿಕ ನಾವು ನೋಡಿದ್ದೇವೆ. ಅದರಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿ ಕೆಲವು ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಯಜ್ಞಾಂತಸ್ಥಃ ಸ್ವಯಂ ಪಾದೌ ವಿಶನ್ನು ಉತ್ಥಾಪಯದ್ಧರಿ ಶಕ್ತೋಪಿ ಬ್ರಹ್ಮವಾಯುವೋಸ್ತು ಬಲತ್ಯಕ್ತೇ ಜನಾರ್ದನಃ ತತ್ಸ್ಥ ಉತ್ಥಾಪಯಾಮಾಸ ಬ್ರಹ್ಮದೇಹಂ ವಿಶನ್ ಪ್ರಭು ಅಂತ ಇದೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ತೃತೀಯ ಸ್ಕಂದ ತಾತ್ಪರ್ಯ ಸಪ್ತವಿಂಶೇ ಅಧ್ಯಾಯ ಅಂತ ಇಷ್ಟು ಹೇಳಿದ್ದಾರೆ. 3ನೇ ಸ್ಕಂದದ ಭಾಗವತ ತಾತ್ಪರ್ಯ ಅಲ್ಲಿ 27ನೇ ಅಧ್ಯಾಯ, ಅದು 27ನೇ ಅಧ್ಯಾಯದ 70ನೇ ಶ್ಲೋಕ. ನಿಮ್ಮ ಪುಸ್ತಕಗಳಲ್ಲಿ ಅದನ್ನ ಗುರ್ತು ಮಾಡ್ಕೊಳ್ಳಿ, ನಾಳೆ ನೋಡೋರಿಗೆ ಅವರಿಗೆ ಅದು ಅನುಕೂಲ ಆಗ್ತದೆ. ಮತ್ತೆ ಅಲ್ಲಿ ಏನ್ ಪ್ರಸಂಗ ಬಂದಿದೆ ಅಂತ ಅನ್ನೋದನ್ನ ಹೇಳ್ತೇನೆ. ವಿಷ್ಣು ಗತ್ಯೈವ ಚರಣವು ನೋದ ತಿಷ್ಠತ್ ತದಾ ವಿರಾಟ್ ನಾಡೀರ್ ನದ್ಯೋ ಲೋಹಿತೇನ ನೋದ ತಿಷ್ಠತ್ ತದಾ ವಿರಾಟ್ ಅಂತ ಇಷ್ಟು 3 ಶ್ಲೋಕ ಭಾಗವತದಲ್ಲಿ. ಈ ವಿಷ್ಣು ವಿರಾಟ್ ಶಬ್ದವಾಚ್ಯನಾದ ಬ್ರಹ್ಮನ ಪಾದಗಳನ್ನ ಪ್ರವೇಶ ಮಾಡಿದ. ಅದು ಯಾರ ಜೊತೆ ಪ್ರವೇಶ ಮಾಡಿದ ಅಂದ್ರೆ ಪಾದೇಂದ್ರಿಯ ಜೊತೆಗೆ, ಅದರ ಅಭಿಮಾನಿ ದೇವತೆಗಳ ಜೊತೆಗೆ ಅಂತ ಅರ್ಥ. ಅಷ್ಟಾದ್ರೂ ಕೂಡ ವಿರಾಟ್ ಬ್ರಹ್ಮ ಹೇಳಲಿಲ್ಲ. ಮತ್ತೆ ಅದೇ ಪರಮಾತ್ಮ ನದೀ ದೇವತೆಗಳ ಜೊತೆಗೆ, ಹಾಗೆ ರಕ್ತದ ಜೊತೆಗೆ, ರಕ್ತದ ಅಭಿಮಾನಿ ದೇವತೆಗಳು ಮೊದಲಾದವ್ರ ಜೊತೆಗೆ ನಾಡಿಗಳನ್ನ ಪ್ರವೇಶ ಮಾಡಿದ. ಅಷ್ಟಾದ್ರೂ ಕೂಡ ವಿರಾಟ್ ಬ್ರಹ್ಮನ ಶರೀರ ಹೇಳಲಿಲ್ಲ. ಅದಕ್ಕೆ ಅಲ್ಲಿ ಬರುವಂತಹ ಶ್ಲೋಕ ಇದು, ಅದು ಭಾಗವತ ತಾತ್ಪರ್ಯದಲ್ಲಿ. ಯಜ್ಞಾಂತಸ್ಥಃ ಸ್ವಯಂ ಪಾದವು ವಿಷನ್ನೋತ್ಥಾಪಯೋದ್ಧರಿಹಿ ಅಂತ. ಈ ಭಾಗದಲ್ಲಿ ಎಲ್ಲಾ ಕಡೆ ಬರುವಂತಹ ಶ್ಲೋಕ ಇವೆಲ್ಲವೂ ಕೂಡ ಕಾಪಿಲಿ ಅಂತ ಕಪಿಲ ಸಂಹಿತಾದ ಶ್ಲೋಕಗಳು. ಅದರಿಂದ ಎಲ್ಲಾ ಕಡೆ ಕೂಡ ಮುಂಚೆ ಇತಿಚ ಅಂತ ಈ ತರ ಹೇಳ್ತಾ ಹೋಗಿದ್ದಾರೆ. ಈ ಇಂದ್ರಪುತ್ರನಾದಂಥ ಜಯಂತ ಇದ್ದಾನೆ, ಅವನಿಗೆ ಯಜ್ಞ ಅಂತ ಹೆಸರು. ಮತ್ತೊಬ್ಬ ಶಂಭು ಅಂತಿದ್ದಾನೆ, ಅವನ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಆದ್ರೆ ಜಯಂತನ ಬಗ್ಗೆ, ಯಜ್ಞ ಶಬ್ದವಾಚ್ಯನಾದ ಜಯಂತನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅವನೊಳಗೆ ನಿಂತುಕೊಂಡು ಈ ಭಗವಂತ ಬ್ರಹ್ಮನ ಪಾದವನ್ನು ಪ್ರವೇಶ ಮಾಡಿದ. ಭಗವಂತ ಪ್ರವೇಶ ಮಾಡಿದ ಕೂಡಲೇ ಆ ಚತುರ್ಮುಖ ಬ್ರಹ್ಮನ ಶರೀರ ಎದ್ದು ಬಿಡಬೇಕಾಗಿತ್ತು. ಭಗವಂತನಿಗೆ ಆ ಸಾಮರ್ಥ್ಯ ಇದೆ. ಆದ್ರೆ ಅವನು ಪ್ರವೇಶ ಮಾಡಿದ್ದು ಯಾರ ಜೊತೆಗೆ ಅಂದ್ರೆ ಆ ಯಜ್ಞನ ಜೊತೆಗೆ. ಆದ್ರಿಂದ ಆ ದೇಹ ಹೇಳಲಿಲ್ಲ ಅಷ್ಟೇ. ಅದನ್ನ ತೋರಿಸ್ಬೇಕು ಏನಾಗಿತ್ತು ಅಂದ್ರೆ ಆ ಯಜ್ಞನ ಅಶಕ್ತಿ, ಇಂದ್ರನ ಮಗನಾದ ಯಜ್ಞ ಎಷ್ಟು ಅಶಕ್ತ ಅಂತ ಅನ್ನೋದನ್ನ ತೋರಿಸ್ಬೇಕಾಗಿದೆ. ಆದ್ರಿಂದ ಆ ಬ್ರಹ್ಮನ ಶರೀರ ಹೇಳಲೇ ಇಲ್ಲ. ಮುಂದೆ ವಾಯುವಿನ ಶಕ್ತಿಯನ್ನು ತೋರಿಸ್ಬೇಕಾಗಿದೆ. ಬ್ರಹ್ಮವಾಯುಗಳಿಬ್ಬರು ಕೂಡ ಋಜುಗುಣಸ್ಥರು, ಎಲ್ಲ ದೇವತೆಗಳಲ್ಲೂ ಉತ್ತಮರು. ಅವರ ಶಕ್ತಿಯನ್ನು ತೋರಿಸ್ಬೇಕು, ಈ ಯಜ್ಞಾದಿಗಳ ಅಶಕ್ತಿಯನ್ನು ತೋರಿಸ್ಬೇಕು. ಮುಂದೆ ಈ ಉಳಿದೆಲ್ಲ ದೇವತೆಗಳಲ್ಲಿ ಪ್ರವೇಶ ಮಾಡಿದಾಗಲೂ ಕೂಡ ಅದು ಹೇಳಲಿಲ್ಲ. ಕಥೆ ಪ್ರಸಿದ್ಧವಾಗಿದೆ, ಎಲ್ಲ ಕಡೆ ನಾವು ನೋಡೇ ಇದ್ದೇವೆ. ಆ ಎಲ್ಲ ದೇವತೆಗಳು ಪ್ರವೇಶ ಮಾಡಿದಾಗ ಹೇಳಲಿಲ್ಲ, ವಾಯು ಪ್ರವೇಶ ಮಾಡಿದಾಗ ಅದೆದ್ದಿತ್ತು. ಹಾಗಾದ್ರೆ ಇದು ವಾಯುವಿನ ಶಕ್ತಿಯನ್ನು ತೋರಿಸಲಿಕ್ಕೋಸ್ಕರ ಪರಮಾತ್ಮ ಮಾಡಿದಂತಹ ಒಂದು ಚಟುವಟಿಕೆ. ತತ್ಸ್ಥ ಉತ್ಥಾಪಯಾಮಾಸ ಬ್ರಹ್ಮದೇಹಂ ವಿಶನ್ ಪ್ರಭು. ತತ್ಸ್ಥ ಬ್ರಹ್ಮವಾಯುಗಳಲ್ಲಿ ಇದ್ದು ಅವರಿಬ್ಬರ ಜೊತೆಗೆ ಬ್ರಹ್ಮನ ದೇಹವನ್ನು ಪ್ರವೇಶ ಮಾಡಿದಾಗ ಅದು ಎದ್ದು ನಿಂತುಕೊಂಡಿತು ಅಂತ ಅದರ ತಾತ್ಪರ್ಯ. ಕಪಿಲ ಸಂಹಿತಾದ ಮಾತು.
ಕಪಿಲ ಸಂಹಿತ ಅಥವಾ ಕಾಪಿಲೇಯ ಅಂತಾನೆ ಅದಕ್ಕೆ ಹೆಸರು. ಮುಂದೆ ಅಲ್ಲೇ ಮತ್ತೊಂದು ಶ್ಲೋಕ ಇದೆ. ಅಂಶೇನ ಸುಪ್ತೋ ಬ್ರಹ್ಮಾತೋ ಅಂಶೇನ ನಿರಗಾತ್ ಪ್ರಭು ಸ್ವದೇಹಾದ್ ವಾಯುಸಹಿತ ವಿಷ್ಣುನಾಚ ಜಗತ್ ಪ್ರಭು ಅಂತ ಮುಂದೆ ಒಂದು ಶ್ಲೋಕ ಇದೆ. ಅದು ಅಲ್ಲಿ 73ನೇ ಶ್ಲೋಕದ್ದು. ಮೂಲ ಭಾಗವತದಲ್ಲಿ 73ನೇ ಶ್ಲೋಕ ಹೊಂದಿದೆ. ಚಿತ್ತೇನ ಹೃದಯಂ ಚೈತ್ಯ ಕ್ಷೇತ್ರಜ್ಞ ಪ್ರಾವಿಶದ್ಯತ ವಿರಾಟ್ ತದೈವ ಪುರುಷ ಸಲಿಲಾದುದ ತಿಷ್ಠತ ಅಂತ 73ನೇ ಶ್ಲೋಕ. ಆ 73ನೇ ಶ್ಲೋಕದ ಭಾಗವತ ತಾತ್ಪರ್ಯದಲ್ಲಿ ಅಂಶೇನ ಸುಪ್ತೋ ಅಂತ ಹೇಳಿ ಈ ಶ್ಲೋಕ ಇದೆ. ಈ ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ನಡೀತಾ ಇರುವಂತಹ ಒಂದು ನಾಟಕ ಇದೆಲ್ಲ. ಉಳಿದೆಲ್ಲ ದೇವತೆಗಳು ಹೇಗೆ ಅಶಕ್ತರು ಮತ್ತೆ ಬ್ರಹ್ಮವಾಯುಗಳೇ ಹೇಗೆ ಶಕ್ತರು ಅಂತ ಅನ್ನೋದನ್ನು ತೋರಿಸುವಂತ ಒಂದು ನಾಟಕ. ಆ ಚತುರ್ಮುಖ ಬ್ರಹ್ಮನ ಆ ಶರೀರದಲ್ಲಿ ಈ ಚತುರ್ಮುಖ ಬ್ರಹ್ಮ ಒಂದು ಅಂಶದಿಂದ ಸುಪ್ತನಾಗಿದ್ದಾನೆ. ಅಂಶೇನ ಸುಪ್ತೋ ಬ್ರಹ್ಮ. ಆ ಶರೀರವನ್ನೇನು ಪೂರ್ಣ ಬಿಟ್ಟು ಹೋಗಲಿಲ್ಲ. ಯಾವ ಅಂಶ ಚತುರ್ಮುಖ ಬ್ರಹ್ಮನ ಯಾವ ಅಂಶವೂ ಅಲ್ಲಿ ಇಲ್ಲದಂತೆ ಆಗಲಿಲ್ಲ. ಒಂದು ಅಂಶದಿಂದ ಅಲ್ಲಿ ಇದ್ದೇ ಇದ್ದಾನೆ, ಇನ್ನೊಂದು ಅಂಶದಿಂದ ಹೊರಗೆ ಹೋಗಿದ್ದಾನೆ. ಹೊರಗೆ ಹೋಗುವಾಗ ವಾಯುವಿನ ಜೊತೆಗೆ ಮತ್ತೆ ವಿಷ್ಣುವಿನ ಜೊತೆಗೆ ಸೇರಿ ಆತ ಹೊರಗೆ ಹೋಗಿದ್ದಾನೆ. ಈ ತಮ್ಮ ಉತ್ಥಾಪಯಿತು ದೇವಾಹ ಋತೆ ತ್ರೀನ್ ತಾನ್ ಋತೆ ತೀನ್ ಮಹಾಬಲಾನ್ ನಾಶಕ್ತವನ್ ಏಕಸಂಸ್ಥಾ ತತಸ್ಥೆ ತ್ವವಿಷಂತ್ರಯ. ಇಂಥ ಈ ಚತುರ್ಮುಖ ಬ್ರಹ್ಮನ ಶರೀರ ಏನು ಮಲಗಿತ್ತಲ್ಲ, ಆ ಮಲ್ಕೊಂಡಿದ್ದ ಶರೀರವನ್ನು ಎಬ್ಬಿಸಲಿಕ್ಕೆ ಎಲ್ಲಾ ದೇವತೆಗಳು ಕೂಡ ಪ್ರವೇಶ ಮಾಡಿದ್ರು. ಬೇರೆ ಬೇರೆ ದೇವತೆಗಳು ಆ ಥರ ಎಲ್ಲ ಅವರೆಲ್ಲ ಪ್ರಯೋಗ ಮಾಡಿ ಅಲ್ಲಿ ಒಳಗೆ ಪ್ರವೇಶ ಮಾಡಿದ್ರು ಕೂಡ ಈ ಪರಮಾತ್ಮ, ಬ್ರಹ್ಮ ಮತ್ತು ವಾಯು ಈ ಮೂರನ್ನು ಬಿಟ್ರೆ ತ್ರೀನ್ ಋತೆ ಮಹಾಬಲಾನ್ ಮಹಾಬಲಿಷ್ಠರಾದ ಈ ಮೂವರನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಪ್ರವೇಶ ಮಾಡಿದ್ರು. ಆ ದೇಹ ಏಳಲಿಲ್ಲ. ಈ ಮೂವರು ಪ್ರವೇಶ ಮಾಡಿದಾಗ ಮಾತ್ರ ಅದು ಎದ್ದು ನಿಂತಿತು. ಉದತಿಷ್ಠದ್ ಬ್ರಹ್ಮದೇಹ ತದಾ ತೇಷಾಂ ಪ್ರಭಾವತಃ. ಪರಮಾತ್ಮ, ಬ್ರಹ್ಮ ಮತ್ತು ವಾಯು ಇವರ ಪ್ರಭಾವದಿಂದ ಅದು ಎದ್ದು ನಿಂತಿತು. ವಿಶೇಷೇಣ ಹರೇರೇವ ಪ್ರಭಾವೇನ ಶ್ರೇಯಸ್ಪತೆ. ಅಲ್ಲಿಯೂ ಕೂಡ ಬ್ರಹ್ಮವಾಯುಗಳಲ್ಲಿ ಆವಿಷ್ಟನಾದ ಹರಿಯ ಪ್ರಭಾವದಿಂದ ಹಾಗಾಗ್ತದಷ್ಟೆ. ಪ್ರಾಣೋ ವಾಯುವೃತ್ತಿ ಪ್ರೋಕ್ತಃ ತಯೋರೀಶೋ ಹರಿಸ್ವಯಂ. ಮುಂದೆ ಬಂದರೂ ಒಂದೆರಡು ಶ್ಲೋಕವನ್ನೇನು ಹೇಳಲಿಲ್ಲ. ಇವರಿಬ್ಬರಿಗೂ ಕೂಡ ಬ್ರಹ್ಮ ಮತ್ತು ವಾಯು ಇವರಿಬ್ಬರಿಗೂ ಕೂಡ ಈಶನಾದವನು ಸ್ವಯಂ ಹರಿ. ಅವನು ಇವರೊಳಗಿದ್ದ ನಿಂತು ಈ ಎಲ್ಲ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತ ಅದರ ಅರ್ಥ. ಕಪಿಲ ಋಷಿ ತನ್ನ ತಾಯಿ ದೇವಹೂತಿಗೆ ವರ್ಣನೆ ಮಾಡ್ತಾ ಇರುವಂತ ಪ್ರಸಂಗ. ಹಸ್ತೌಚ ನಿರಭಿದ್ಯೇತಾಂ ಬಲಂ ತಾಭ್ಯಾಂ ತತಃ ಸ್ವರಾಟ್ ಪಾದೌಚ ನಿರಭಿದ್ಯೇತಾಂ ಗತಿಸ್ತಾಭ್ಯಾಂ ತಥೋ ಹರಿಹಿ ಇತ್ಯಾದಿ ಕೆಲವು ಹಿಂದಿನ ಶ್ಲೋಕಗಳು. ಸುಮ್ಮನೆ 61ನೇ ಶ್ಲೋಕವನ್ನು ನೆನಪು ಮಾಡಿಕೊಂಡೆ. ಯಜ್ಞನಾಮಾತು ದೇವೋನ್ಯ ಅದೇನು ಇಲ್ಲಿ ನಾವು ಭಾಗವತದಲ್ಲಿ ಈಗ ವಿಷ್ಣು ಸಹಸ್ರನಾಮ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬೇಕಾಗಿಲ್ಲ. ಸುಮ್ಮನೆ ಹಿಂದೆ ಬಂದದನ್ನು ಒಂದ್ಸರಿ ಓದಿದೆ ಅಷ್ಟೆ. ಯಜ್ಞನಾಮಾತು ದೇವೋನ್ಯ ವಿಜ್ಞೇಯ ಪಾದದೇವತ ಇದು 61ನೇ ಶ್ಲೋಕದ್ದು ಸುಮ್ಮನೆ ಓದಿದೆ. ಯಜ್ಞ ಶಬ್ದ ವಾಚ್ಯನಾದ ಭಗವಂತ ಒಬ್ಬ ಇದ್ದಾನೆ, ಇನ್ನೊಬ್ಬ ಇಂದ್ರನ ಪುತ್ರನಾದಂತಹ ಯಜ್ಞ ಅನ್ನೋನಿದ್ದಾನೆ. ಅವನು ಪಾದದೇವತೆಯ ಪಾದದ ಅಭಿಮಾನಿ. ಇವರಿಬ್ಬರಲ್ಲಿ ಉಪೇಂದ್ರ ರೂಪದಿಂದ ಭಗವಂತ ಇರ್ತಾನೆ. ತದಾ ವಿಷ್ಣು ಹರಿ ನಿತ್ಯಂ ತಮಾಹು ಪಾದದೈವತಂ. ಉಪೇಂದ್ರ ರೂಪದಿಂದ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಭಾಗವತದಲ್ಲಿ ಈಗ ನಾವೇನು 2ನೇ ಸ್ಕಂದ 5ನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಅಲ್ಲಿ ಉಪೇಂದ್ರ ಅಂತ ಈ ರೀತಿಯಾಗಿ ಹೆಸರು ಬಂದಿದೆ. ಆದ್ರಿಂದ ಉಪೇಂದ್ರ ಅಂತ ಹೆಸರು ಹೇಳ್ತಿರ್ತಾರೆ. ವಸ್ತುತಃ ಭಗವಂತ ಅಲ್ಲಿ ಪಾದದ ದೇವತ, ಅವನ ಅಭಿಮಾನಿ ಅಲ್ಲ, ಪಾದದ ದೇವತೆ ಮಾತ್ರ. ಅಲ್ಲಿ ಒಳಗೆ ಅಭಿಮಾನಿ ದೇವತೆ ಇಂದ್ರನ ಮಗ ಜಯಂತ. ಯಜ್ಞ ಶಂಭೂ ಶಚಿ ಸುತವು ಅಂತ ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಬಂದಿದೆ. ಆದ್ರಿಂದ ಅವರಿಬ್ಬರನ್ನು ಇಟ್ಕೊಳ್ಬೇಕು ಅಂತ ನಾನು ಭಾಗವತ ಪ್ರವಚನ ಮಾಡುವಾಗ ಹೇಳಿದ್ದೆ.
ಆ 2ನೇ ಸ್ಕಂದದ 5ನೇ ಅಧ್ಯಾಯದ ಪ್ರಸಂಗದಲ್ಲಿ ಅದನ್ನು ವರ್ಣನೆ ಮಾಡಿದ್ದೆ. ಅಲ್ಲಿಯೂ ಕೂಡ ಬಂದಿರುವುದು ಯಜ್ಞನ ಬಗ್ಗೆ ಮಾತ್ರ. ಆದರೆ ಯಜ್ಞ, ಶಂಭು ಇಬ್ಬರು ದೇವತೆಗಳಿದ್ದಾರೆ, ಅವರಿಬ್ಬರಲ್ಲಿ ಭಗವಂತ ಇದ್ದಾನೆ ಅಂತ ಅದನ್ನ ತಗೊಳ್ಬೇಕು. ಭಗವಂತನನ್ನ ಪಾದ ದೇವತೆ ಅಂತ ಹೇಳಬೇಕು ಹೊರತು ಅಭಿಮಾನಿ ಅಂತ ಹೇಳಬಾರ್ದು. ತಸ್ಯ ಇಂದ್ರಿಯ ಅಭಿಮಾನಿತ್ವ ಕುತಃ ಪೂರ್ಣಾಮಲಾತ್ಮನಃ. ನಿರ್ದೋಷ ಸ್ವತಂತ್ರನಾದ ಅವನಿಗೆ ಅಭಿಮಾನ ಅಂತನ್ನುವುದು ಬರುವುದು ಸಾಧ್ಯ ಇಲ್ಲ ಅಂತದ್ರ ತಾತ್ಪರ್ಯ. ಇಲ್ಲಿ ಸ್ಪಷ್ಟವಾಗಿ ಅವನಿಗೆ ಇಂದ್ರಿಯ ಅಭಿಮಾನಿತ್ವ ಇಲ್ಲ ಪರಮಾತ್ಮನಿಗೆ ಅಂತ ಬಂದಿದೆ. ಆದ್ರಿಂದಲೇ ಅಲ್ಲಿ ಭಾಗವತದಲ್ಲಿ ಆ 2ನೇ ಸ್ಕಂದ 5ನೇ ಅಧ್ಯಾಯದಲ್ಲಿ ಈ ಭಗವಂತ ಪಾದದ ಅಭಿಮಾನಿ ಉಪೇಂದ್ರ ಅಂತ ಇನ್ನು ಯಾದವಾರರು ಹೇಳಿದ್ದಾರೆ. ಅದು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ವಿಜಯಧ್ವಜರು ಅಭಿಮಾನಿ ಅಲ್ಲ, ಅವನು ಅಭಿಮಾನಿಯಾದ ಯಜ್ಞನಲ್ಲಿ ಆವಿಷ್ಟ ಮಾತ್ರ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಅಲ್ಲಿ ಆವಾಗ ಈ ಭಾಗವತ ತಾತ್ಪರ್ಯದ 3ನೇ ಸ್ಕಂದದಲ್ಲಿ ಬಂದಿರೋದನ್ನು ನಾನು ಹೇಳಿರ್ಲಿಲ್ಲ, ಸುಮ್ಮನೆ ಈ ನೆನಪು ಬಂತು ಅಂತ ಹೇಳಿದೆ. ಮುಂದೆ ಭಾಗವತ ಪಾಠ ಮಾಡುವಾಗ ಅದನ್ನು ಕೂಡ 3ನೇ ಸ್ಕಂದ ಮಾಡುವಾಗ ಅದನ್ನು ಮತ್ತೆ ಹಿಂದಿನ 2ನೇ ಸ್ಕಂದದಲ್ಲಿ ಬಂದದನ್ನ ನೆನಪು ಮಾಡ್ಕೊಳ್ತೇನೆ. ಭಾವದೀಪ ಟಿಪ್ಪಣಿಯಲ್ಲಿ ಮುಂದೆ 638ನೇ ಪುಟದಲ್ಲಿ ಪ್ರಾಣಂ ವಿನಾ ನಚ ಬ್ರಹ್ಮ ತಂ ವಿನಾ ಪ್ರಾಣಯೇ ವಚ ಅನ್ಯೋನ್ಯಾಪಾಶ್ರಯಾಚಕ್ತೋ ಸ್ಥಾತುಮನ್ಯೇ ಕುತಸ್ತತಃ ಅಂತ ಶ್ಲೋಕ ಇದೆ. ಇತ್ಯಾದಿನ ಅಷ್ಟಮೇ ವಾಜಸನೇಯ ಭಾಷ್ಯೆ ಅಂತಿದೆ. ವಾಜಸನೇಯ ಭಾಷ್ಯ ಅಂದ್ರೆ ಬೃಹದಾರಣ್ಯಕ ಭಾಷ್ಯ. ಯಾಕೆ ನೋಡಿ, ಅವರು ಬಳಸಿರೋ ಶಬ್ದನೂ ಗಮನಿಸಿ. ನಾವೆಲ್ಲ ಬೃಹದಾರಣ್ಯಕ ಭಾಷ್ಯ ಅಂತ, ಉಪನಿಷತ್ತು ಬೃಹದಾರಣ್ಯಕ ಭಾಷ್ಯ ಅಂತ ಇಷ್ಟೇ ಹೇಳ್ತಿರ್ತೇವೆ. ಆದರೆ ಬೃಹದಾರಣ್ಯಕ ಮತ್ತು ಈಶಾವಾಸ್ಯ ಇವೆರಡು ಕೂಡ ಶುಕ್ಲ ಯಜುರ್ವೇದದ ಉಪನಿಷತ್ತುಗಳು. ಶುಕ್ಲ ಯಜುರ್ವೇದವನ್ನ ಕಣ್ವ ಋಷಿಗೆ ಕೊಟ್ಟವನು ಸೂರ್ಯ, ವಾಜಿ ರೂಪದ ಸೂರ್ಯ. ಅದರಿಂದ ಅದನ್ನು ವಾಜಸನೇಯ ಉಪನಿಷತ್ತು ಅಂತ ಹೇಳ್ತಾರೆ. ಅದರ ಭಾಷ್ಯವನ್ನು ವಾಜಸನೇಯ ಭಾಷ್ಯ ಅಂತ. ವಾಸ್ತವಿಕವಾಗಿ ವಾಜಸನೇಯ ಉಪನಿಷತ್ತು ಒಂದು ಈಶಾವಾಸ್ಯನೂ ಆಗಬಹುದು, ಆದರೆ ಈಶಾವಾಸ್ಯದಲ್ಲಿ 8ನೇ ಅಧ್ಯಾಯ ಇಲ್ಲ. ಅಷ್ಟಮೇ ವಾಜಸನೇಯ ಭಾಷ್ಯ. ಆ ಶಬ್ದ ಪ್ರಯೋಗಗಳೇ ತುಂಬಾ ವಿಚಿತ್ರವಾಗಿರ್ತವೆ. ಮತ್ತೆ ಈ ಹಿಂದೆನೂ ಕೂಡ ನೋಡಿದ್ದೇನೆ. ಇಲ್ಲಿ ನೋಡಿ, ತೃತೀಯ ಸ್ಕಂದ ಭಾಗವತ ತಾತ್ಪರ್ಯ. ತೃತೀಯ ಸ್ಕಂದ ತಾತ್ಪರ್ಯ ಅಂತ ಇಷ್ಟಿದೆ, ಭಾಗವತ ಅಂತಿಲ್ಲ. ಯಾಕಂದ್ರೆ ಸ್ಕಂದ ಬರೋದು ಅಲ್ಲಿ ಮಾತ್ರ. ಅಷ್ಟು ಭಾಗವತ ಅನ್ನೋ ಒಂದು ಶಬ್ದವನ್ನು ಉಚ್ಚಾರ ಮಾಡೋದನ್ನು ಅವ್ರು ಅವಾಯ್ಡ್ ಮಾಡ್ತಾರೆ. ಇಷ್ಟು ಸಂಕ್ಷಿಪ್ತ ಆಗಿರಬೇಕು, ಅಷ್ಟು ಮಾತಿನ ಶೈಲಿಯನ್ನು ಗಮನಿಸಬೇಕಷ್ಟೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೊನೆಯ ಅಧ್ಯಾಯ, ವಸ್ತುತಃ ಅದರಲ್ಲಿ 8 ಅಧ್ಯಾಯಗಳಿವೆ. ಆ 8ನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಇದು ಬರ್ತದೆ. ಅದಕ್ಕೆ ಅದನ್ನು ಅಷ್ಟಮೇ ಅಂತ ಅವ್ರು ಹೇಳಿದರು. ನೀವು ಬೃಹದಾರಣ್ಯಕ ಭಾಷ್ಯ ಪುಸ್ತಕ ನಾನು ಇಟ್ಕೊಂಡಿದ್ರೆ ಅದರಲ್ಲಿ 6ನೇ ಅಧ್ಯಾಯದಲ್ಲಿ ಇದನ್ನು ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಮೊದಲನೇ 1-2 ಅಧ್ಯಾಯಗಳಿಗೆ ಆಚಾರ್ಯರು ಭಾಷ್ಯ ಬರೆದಿಲ್ಲ, 3ನೇ ಅಧ್ಯಾಯದಿಂದ ಆರಂಭಿಸಿ ಭಾಷ್ಯ ಬರೆದಿದ್ದಾರೆ. ಆದ್ರಿಂದ ಅದು 8ನೇ ಅಧ್ಯಾಯ ಆಗ್ತದೆ ಅಥವಾ 6ನೇ ಅಧ್ಯಾಯ ಆಗ್ತದೆ. ಅಲ್ಲಿ ಉಪನಿಷತ್ತು ಪ್ರಾರಂಭ ಆಗುವುದು ಯೋಹವೈ ಜ್ಯೇಷ್ಠಂ ಚ ಶ್ರೇಷ್ಠಂ ಚ ವೇದ ಅಂತ ಉಪನಿಷತ್ತು ಪ್ರಾರಂಭ ಆಗ್ತದೆ. ಅಲ್ಲಿ ಈ ಎಲ್ಲ ದೇವತೆಗಳು ಯಾರ್ಯಾರು ಪ್ರವೇಶ ಮಾಡಿದ್ರು, ಯಾರು ಪ್ರವೇಶ ಮಾಡಿದಾಗ ಅದು ಹೇಳಲಿಲ್ಲ ಅಂತೆಲ್ಲ ಅದ್ರ ಬಗ್ಗೆ ವರ್ಣನೆ ಇದೆ. ಅಲ್ಲಿ ಒಂದ್ ಕಡೆ ಬಂದಿರುವಂತಹ ಮಾತು 591ನೇ ಪುಟ ಅಲ್ಲಿ ಅಹಂ ಶ್ರೇಯೋ ವಿವಾದಂತೂ ಏನ ಕೃತ್ವ ಅಖಿರಾಸುರ. ನಾನೇ ದೊಡ್ಡವನು ಅಂತ ಅವರು ಎರಡೂ ಕೂಡ ಒಂದು ಸಮನೆ ವಿವಾದ ಮಾಡಿದ್ರು. ಅಷ್ಟು ವಿವಾದ ಮಾಡಿದ್ರು ಕೂಡ ಆ ಶರೀರ ಏಳಲಿಲ್ಲ ಅಂತ ಬಂದಿದೆ. ಅಲ್ಲಿ ಪವಮಾನ ಅಂತ ಅದು ಗ್ರಂಥ, ಆ ಗ್ರಂಥದ ಉಲ್ಲೇಖ. ಪ್ರಾಣಂ ವಿನಾ ನಚ ಬ್ರಹ್ಮ ಅಂತ. ಪ್ರಾಣನನ್ನು ಬಿಟ್ಟು ಆ ಬ್ರಹ್ಮನನ್ನು ಬಿಟ್ಟು ಪ್ರಾಣನೂ ಇಬ್ರು ಕೂಡ ಇರೋದಿಲ್ಲ ಯಾವತ್ತು. ಒಬ್ಬ ಇದ್ರೆ ಇನ್ನೊಬ್ಬ ಇದ್ದೇ ಇರ್ತಾನೆ, ಒಬ್ಬ ಇಲ್ಲದೆ ಇನ್ನೊಬ್ಬ ಇರೋದೇ ಇಲ್ಲ. ಅನ್ಯೋನ್ಯಾಪಾಶ್ರಯಾತ್, ಇಬ್ರು ಪರಸ್ಪರರು ಕೂಡ ಅವಲಂಬಿಸಿಕೊಂಡಿದ್ದಾರೆ. ಅದರಿಂದ ಉಳಿದ ದೇವತೆಗಳಲ್ಲೂ ಕೂಡ ಪ್ರಾಣನನ್ನು ಬಿಟ್ಟು ಇರ್ಲಿಕ್ಕೆ ಅಸಮರ್ಥರು. ಬ್ರಹ್ಮ ಮತ್ತು ವಾಯು ಇದ್ರೆ ಮಾತ್ರ ಇವರಿಬ್ರು ಇರ್ತಾರೆ. ಹೀಗೆ ಆ ಪ್ರಾಣ ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠ ಅಂತ ಜನ ಎಲ್ಲ ತಿಳಿದ್ರು, ಎಲ್ಲ ದೇವತೆಗಳು. ತಸ್ಮಾತ್ ಪ್ರಾಣೋ ವರೋ ದೇವೇಶು ಇತಿ ಸರ್ವೇಪಿ ಮೇನಿದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ 3ನೇ ಲೈನ್ ಹೇಳಲಿಲ್ಲ, ಅದೊಂದು ಇಲ್ಲಿ ಬಂತು ಅಂತ ಹೇಳಿದೆ. ಹೀಗಿದು 8ನೇ ಅಧ್ಯಾಯದ ಬೃಹದಾರಣ್ಯಕ ಭಾಷ್ಯದ ಉಲ್ಲೇಖ.
ಇದಾದ್ಮೇಲೆ ಆ ಭಾವದೀಪದಲ್ಲಿ ತಮ್ ಸರ್ವಗುಣ ಸಂಪೂರ್ಣಂ ಸರ್ವಗಂ ನಿತ್ಯಮವ್ಯಯಂ ಏತದೇವ ಸ್ವರೂಪಂ ಸಹ ತಪಶ್ಯದ ಅವತಾರಕಂ ಅಂತಿದೆ. ಇದು ಐತರೇಯ ಭಾಷ್ಯದ ಶ್ಲೋಕ. ಉಕ್ತಂ ಇತಿ ತದ್ಭಾಷ್ಯೋಕ್ತೇ ಬ್ರಹ್ಮ ತಥಮ ಉಪಶ್ಯತ ಅಂತ ನಾವು ಕಳೆದ ದಿವಸ ನೋಡಿದೆ. ಅದು ಒಂದು ಐತರೇಯ ಉಪನಿಷತ್ತಿಂದ ಒಂದು ತುಣುಕು ಅಂತ. ಅದು 686ನೇ ಪುಟದಲ್ಲಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿತ್ತು. ಅದೊಂದು ಅಲ್ಲಿ ಬಂದಿರುವಂತಹ ಅದರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಶ್ಲೋಕ ಇದೆ. ಅದು 687ನೇ ಪುಟದಲ್ಲಿದೆ. ಈ ಭಗವಂತ ತಾನು ಹೇಗೆ ಮೂಲ ರೂಪದಲ್ಲಿ ಪೂರ್ಣನೋ ಹಾಗೆ ಅವತಾರದಲ್ಲಿ ಬಂದಿರುವಂತಹ ತನ್ನ ರೂಪಗಳು ಕೂಡ ಪೂರ್ಣ ಅಂತ ತಿಳಿದ ಅಂತ ಅದರ ಅರ್ಥ. ಇದು ತದ್ಭಾಷ್ಯೋಕ್ತೇ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.